ನಮ್ಮ ಲೋಕೇಶ್ ಅವರು ಕೊರಟಗೆರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು, ಇಲ್ಲಿ ಮುನ್ಸಿಪಲ್ ಅಧ್ಯಕ್ಷರು, ಅದನ್ನೆಲ್ಲದನ್ನು ಹೊರತುಪಡಿಸಿ ಜನಾನುರಾಗಿ ಅವ್ರ ಮನೆ ಅನ್ನದ ಋಣ ಪ್ರತಿಯೊಬ್ಬರಿಗೂ ಎಲ್ಲರೂ ಅವರ ಮನೆಯಲ್ಲಿ ಊಟನ ಸೌದಿದ್ದಾರೆ. ಅದರಲ್ಲೂ ಅವ್ರ ಮನೆಯವ್ರು ಮಾಡೋ ದೋಸೆ ಎಲ್ಲರಿಗೂ ಫೇಮಸ್. KPCCಯಿಂದ ಯಾರ್ಯಾರು ಬರ್ತಾರೆ, MLAಗಳು ಮಂತ್ರಿಗಳು ಕೊರಟಗೆರೆಗೆ ಬಂದರೆ ನಡ್ರಿ ಲೋಕೇಶ್ ಅವ್ರ ಮನೆಗೆ ಹೋಗಿ ದೋಸೆ ಕೊಬ್ಬರಿ ಚಟ್ನಿ ಫಸ್ಟ್ ಕ್ಲಾಸಾಗಿ ಅದನ್ನು ಇಲ್ಲಿ ಸೌದು ಹೋಗ್ತಾರೆ. ಹಾಗೆಯೇ ಇವತ್ತಿಷ್ಟು ಜನ ಅವ್ರಿಗೆಲ್ಲ ಪ್ರೀತಿ ಪಾತ್ರದವರು ಎಲ್ಲರೂ ಸೇರಿರೋದು ಅವ್ರ ಮುಂದೆ ಅವ್ರ ಕೆಲಸಕ್ಕೆ ಬರೀ ಅವ್ರ ಮನೆಗೆ ಮಾತ್ರ ಸೀಮಿತ ಆಗಬಾರ್ದು. ಹಾಗೆಯೇ ಬರೀ ಒಂದು ಚಟುವಟಿಕೆಗೆ ಸೀಮಿತ ಆಗದಂಗೆ ಇಡೀ ನಗರಕ್ಕೆ ಹಾಗೂ ತಾಲೂಕಿಗೆ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರ ಕಡೆಯಿಂದ ತುಂಬ ದೊಡ್ಡ ನಿರೀಕ್ಷೆ ಇದೆ. ಅದು ವಿದ್ಯಾರ್ಥಿಗಳಿರ್ಬೋದು, ಹಾಗೆಯೇ ಹೆಣ್ಣುಮಕ್ಳಿಗಿರ್ಬೋದು, ಕಷ್ಟಗಳಿಗೆ ನೀವು ಸ್ಪಂದಿಸಬೇಕು ಅಂತ ಹೇಳಿ ನಿಮಗೆ ಈ ಹುಟ್ಟಿದ ದಿನ ಶುಭವಾಗಲಿ. ಇನ್ನು 4 ಮೆಟ್ಲು ನಿಮಗೆ ರಾಜಕೀಯವಾಗಿ ಸಾರ್ವಜನಿಕ ಜೀವನದಲ್ಲಿ ಅನುಕೂಲ ಆಗಲಿ ಅಂತೇಳಿ ಶುಭ ಹಾರೈಸಿ ಬಯಸ್ತೀನಿ. ನಮಸ್ಕಾರ. ಸ್ನೇಹಿತರು, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ವೀರಶೈವ ಮುಖಂಡರು, ಕೊರಟಗೆರೆ ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ನನ್ನ ಆತ್ಮೀಯ ಸ್ನೇಹಿತನಾದ ಲೋಕೇಶ್ ಅವರ ಹುಟ್ಟುಹಬ್ಬಕ್ಕೆ ನಾನು ಶುಭ ಕೋರುತ್ತಾ ಅವರಿಗೆ ಕಟ್ಟೆಗಣಪತಿ ಗಂಗಾಧರೇಶ್ವರ ನಮ್ಮ ಕೋಟೆ ಮಾರಮ್ಮ ಅವರಿಗೆ 100 ವರ್ಷ ಆಯಸ್ಸು, ಆರೋಗ್ಯ, ಅಧಿಕಾರ ಕೊಟ್ಟು ಅವರ ಕುಟುಂಬವನ್ನು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಇದು ನಮ್ಮ ಕೊರಟಗೆರೆ ತಾಲೂಕು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಆದಂತಹ ಲೋಕೇಶ್ ಅಣ್ಣನವರು ಇವತ್ತು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಇವರು ನಮಗೆ ಇಲ್ಲಿ ಲೋಕಲಲ್ಲಿ ನಮ್ಮ ಟೆಂಪೋ ಚಾಲಕರಿಗಾಗಿರ್ಬೋದು ಹಾಗೂ ಸಾರ್ವಜನಿಕರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಎಲ್ಲರಿಗೂ ಏನನ್ನಾಗಲಿ ಹಿಂಗೆ ಕಷ್ಟ ಐತೆ ಅಂತಂದರೆ ಬಂದು ಅವರು ಸ್ಪಂದಿಸೋದು ಒಂದು ದೊಡ್ಡ ಗುಣ ಇದೆ ನಮ್ಮ ಲೋಕೇಶ್ ಅಣ್ಣರಲ್ಲಿ. ಹಾಗೂ ನಮಗೆ ಇಲ್ಲಿ ಯಾರನ್ನ ಬರಲಿ ಏನನ್ನ ಅನುಕೂಲ ಕೇಳಿದ್ರು, ಬಡವರು ಬಗ್ಗರು ಬಂದರೂ ಅವ್ರಿಗೆ ಕೈಲಾದಂಥ ಅನುಕೂಲಗಳು ಮಾಡಿಕೊಡ್ತಾರೆ. ಆಮೇಲೆ ಗಾಡಿಗಳದ್ದು ಇದ್ರದ್ದೆಲ್ಲ ಫ್ರೀಯಾಗಿ ಏನನ್ನ ಅವರ JCP ಅದು ಇದೆಲ್ಲ ಇದೆ, ಅದರಿಂದ ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡ್ತಾರೆ. ಆದ್ದರಿಂದ ದೇವರು ಅವ್ರಿಗೆ ಆಯುಷು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಂದಿಗ್ಧರಾದ ಲೋಕೇಶ್ ಅವರು ಹಲವಾರು ಸಮಾಜ ಕಾರಿಣಿ ಇದರಲ್ಲಿ ಎಲ್ಲ ಭಾಗವಹಿಸಿ ಹಿಂದೆ ತುಂಬ ಹೆಸರು ಮಾಡಿದ್ದಾರೆ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ, ಅವರ ಸಮಾಜದಲ್ಲಿ ಮುಖಂಡರಾಗಿ ಸಮಾಜ ಸೇವೆ ಎಲ್ಲ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಈ ಶುಭ ದಿನ, ಹುಟ್ಟುಹಬ್ಬದ ಶುಭ ದಿನ ನಾವು ಹಾರೈಸೋದು ಏನು ಅಂದರೆ, ಇನ್ನು ಮುಂದೆ ಅವರಿಗೆ ರಾಜಕೀಯವಾಗಿ ಒಂದು ಅಧಿಕಾರ ಸಿಗಲಿ, ಸಾರ್ವಜನಿಕರಿಗೆ ಸೇವೆ ಮಾಡೋ ಅವಕಾಶ ಸಿಗಲಿ ಅಂತೇಳಿ ನಾವು ಕಟ್ಟೆಗಣಪತಿ, ಗಂಗಾಧರೇಶ್ವರ, ಬಸವೇಶ್ವರ ಸ್ವಾಮಿನ ಎಲ್ಲ ದೇವರುಗಳು ಈ ಮೂಲಕ ನಾವು ಪ್ರಾರ್ಥನೆ ಮಾಡ್ತೀವಿ. ಅವರಿಗೆ ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸೀಟು ಸಿಕ್ಕಿಬಿಟ್ಟು ಅವ್ರ ಮುಂದೆ ಕೈಶೀಲರಾಗಿ ಸಮಾಜ ಸೇವೆ ಮಾಡಿ ಅಂತ ನಾನಾದರೂ ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ವೆರಿ ಮಚ್. ಸರ್, ಲೋಕೇಶ್ ಅವರು ತುಂಬ ಪ್ರಾಮಾಣಿಕರು ಮತ್ತು ಸಂಘಟನೆ ಚತುರರಿದ್ದಾರೆ. ಅವ್ರಿಗೆ ಯಾರೇ ಬಂದರೂ ಕೂಡ ಎಲ್ಲರೂ ಗೌರವಿಸ್ತಾರೆ. ಮೊದಲಿಂದ ಕಷ್ಟದಲ್ಲಿ ಬೆಳ್ಕೊಂಡು ಇವತ್ತು ಊರಲ್ಲಿ ಒಂದು ಹೆಸರು ಮಾಡಿಕೊಂಡು ಅಣ್ತಂದಿರಾಗ್ಬೋದು, ಸ್ನೇಹಿತರಾಗ್ಬೋದು, ಜನಾಂಗದವ್ರನ್ನ ಕೈ ಇಟ್ಕೊಂಡು ಯಾರೇ ಬಂದರೂ ನಾನು ಇದು ಬನ್ನಿರಿ ಅಂತೇಳಿ ಒಂದು ಧೈರ್ಯ ಕೊಡ್ತಾರೆ. ಎಲ್ಲರೂ ಬೆನ್ನೆಲುವಾಗಿ ನಿಂತ್ಕೊಂತಾರೆ. ಅಂಥವ್ರಿಗೆ ದೇವರು ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊಂತೀನಿ. ಲೋಕೇಶ್ ಅಂಕಲ್ ಅವರು
ಹಿಂದೆ ಆಗಲೇ ಇಲ್ಲಿ ನಮ್ಮ ಕೊರಟಗೆರೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಒಳ್ಳೆ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಸಹ ಮಾಡಿದ್ದಾರೆ. ಅವರು ಮುಂದೆನೂ ಸಹ ಒಂದು ಒಳ್ಳೆಯ ಅಧಿಕಾರ ಅವ್ರಿಗೆ ಸಿಕ್ಕಿ ದೇವರು ಅವ್ರಿಗೆ ಒಂದು ಒಳ್ಳೆಯ ಅಧಿಕಾರನ ಅವ್ರಿಗೆ ಕೊಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಅದನ್ನು ಮಾಡಲಿ ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತಿದ್ದೇನೆ. KB ಲೋಕೇಶ್ ರವರ ಜನ್ಮದಿನದ ಸಂಭ್ರಮ. KB ಲೋಕೇಶ್ ರವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಹಲವಾರು ಹುದ್ದೆಗಳನ್ನ ತಳಮಟ್ಟದಿಂದ ಅವರು ಆಯ್ಕೆಗಳನ್ನ ಮಾಡ್ಕೊಂಡು ಬರ್ತಾ ರಾಜ್ಯ ಮಟ್ಟದಲ್ಲಿ ಬೆಳೆದವ್ರೆ. ಭಗವಂತ ಅವರಿಗೆ ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತವಾದ ಸ್ಥಾನಮಾನ ಕೊಡಲಿ. ಹಾಗೆ ಭಗವಂತ ಅವರಿಗೆ ವಿಶೇಷವಾಗಿ ಅವ್ರು ಏನು ಇಷ್ಟಾರ್ಥಗಳನ್ನಿದ್ದಾವೆ ಆ ಇಷ್ಟಾರ್ಥಗಳನ್ನ ಪೂರೈಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು KB ಲೋಕೇಶ್ ರವರು ಕಾರ್ಮಿಕ ವಿಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗೋದಕ್ಕಿಂತ ಮುಂಚೆನೂ ಆದಮೇಲೂ ಸಹ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕರಿಗೆ ಶ್ರಮಿಕರಿಗೂ ಅವ್ರಿಗೆಲ್ಲರಿಗೂ ಶ್ರಮಿಸಿದ್ದಾರೆ. ಕಾರ್ಮಿಕ ವಲಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಕಾರ್ಮಿಕರ ಕಷ್ಟ ಸುಖಗಳನ್ನ ಏನು ಅನ್ನೋದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಅವ್ರಿಗೆ ಏನೇನು ಕೋವಿಡ್ ಸಂದರ್ಭದಲ್ಲಿ KB ಲೋಕೇಶ್ ಅವರು ವಿಶೇಷವಾಗಿ ಕಾರ್ಮಿಕರಿಗೆ ಕಿಟ್ಗಳನ್ನಾಗಿರ್ಬೋದು ಮತ್ತು ಅವ್ರಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಮಾಸ್ಕ್ಗಳು, ಇವನ್ನೆಲ್ಲ ಅವರು ತುಂಬ ಸಹಾಯ ಮಾಡಿದ್ದಾರೆ ಕಾರ್ಮಿಕರಿಗೆ. ಮತ್ತು ಲೋಕಲ್ಲಾಗಿ ಇಲ್ಲಿ ಯಾವುದೇ ಮದುವೆ ಸಮಾರಂಭಗಳು ಅದು ಇದು ಬಡವರ ಮದುವೆಗಳು ಅದು ಇದು ಅಂದರೆ ವಿಶೇಷವಾಗಿ ಎಲ್ಲರಿಗೂ ಅವರು ಸಹಾಯ ಮಾಡ್ತಾ ಬಂದಿದ್ದಾರೆ. ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡೋ ಅಂಥ ಒಂದು ಶಕ್ತಿ ಕೊಡಲಿ. ಮತ್ತು ಮುಂದಿನ ಏನು ಅವರ ಮನಸ್ಸಿನಲ್ಲಿ ಆಸೆಗಳಿದ್ದಾವೆ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅದರ ಆಸೆಗಳನ್ನ ಅವ್ರು ಕೆಲವು ಇಟ್ಕೊಂಡಿದ್ದಾವೆ. ಭಗವಂತ ಆಸೆಗಳನ್ನ ಪೂರೈಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಈ ಕಡೆ ಕಾಂಗ್ರೆಸ್ನಲ್ಲಿ ಬಹಳ ತಳಮಟ್ಟದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅಣ್ಣ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಅವರು ಸಮಾಜದ ಎಲ್ಲ ವರ್ಗಗಳ ಜನತೆಯ ಒಳಿತಿಗಾಗಿ ತುಂಬ ಕಷ್ಟಪಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಬಡವರಿಗಾಗಿ ಮಾಡ್ತಾ ಬಂದಿದ್ದಾರೆ. ಅಲ್ಲದೆ ಅವರು ಗುತ್ತಿಗೆದಾರರು ಸಹ ಆಗಿ ಅನೇಕ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಭಗವಂತ ಅವ್ರಿಗೂ ಅವರ ಒಂದು ಕುಟುಂಬ ವರ್ಗದವರಿಗೂ ಹೆಚ್ಚಿನ ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ, ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ.
ಈ ಕೊರಟಗೆರೆ ಗ್ರಾಮದಲ್ಲಿ ಒಂದು ಸಾಮಾನ್ಯ ಕೆಳದರ್ಜೆಯಿಂದ ಬಂದು ಇವತ್ತು ಸಾಮಾಜಿಕ ಸೇವೆ ಮೂಲಕ ಇವತ್ತು ಬೈಚಾಪುರ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತಿಯಿಂದ ಸದಸ್ಯರಾಗಿ ಈ ಕೊರಟಗೆರೆ ತಾಲೂಕಿನ ಜನತೆ ಸೇವೆ ಮೂಲಕ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತು ವೀರಶೈವ ಸಮಾಜದಲ್ಲಿ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಸಾಮಾನ್ಯ ಜನರ ವರ್ಗಕ್ಕೆ ಭಾರಿ ಅನುಕೂಲ ಮಾಡ್ತಾರೆ ಅಂತ ನಮ್ಮ ಲೋಕೇಶ್ ಅಣ್ಣನವರು ಹೀಗೆ ಅವರು ಸಮಾಜ ಸೇವೆಯನ್ನು ಮುಂದುವರಿಸಿ ಇವತ್ತು ನಮ್ಮ ಧರ್ಮ ಏನು ತುಮಕೂರು ಜಿಲ್ಲಾ ವೀರಶೈವ ಸಮಾಜದ ಮುಖಂಡರಾಗಿರ್ತಾರೆ. ಇವರು ಮುಂದಿನ ದಿನಗಳಲ್ಲಿ ಇವರು ಈ ಕೇವಲ ವೀರಶೈವ ಧರ್ಮ ಅಲ್ಲದೆ ಎಲ್ಲ ಧರ್ಮಕ್ಕೂ ಎಲ್ಲ ಜನಾಂಗಕ್ಕೂ ಎಲ್ಲ ವರ್ಗದವರ ಮುಖಂಡರಾಗಿ ಮುಖ್ಯಸ್ಥರಾಗಿ ಮುಂದಿನ ದಿನಗಳಲ್ಲಿ ಇವರು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇನ್ನೂ ಇವರು ಸೇವೆ ಜಿಲ್ಲೆಗೆ ಪ್ರಸರಿಸಬೇಕಂತ ಹೇಳಿ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವರಿಗೆ ಯಾವಾಗಲೂ ಜಯ ಸಂಧಿ ಅಂತ ಹೇಳ್ತಾ 12